ಆಯೋಜನೆ ಬಗ್ಗೆ ಚಿಕ್ಕಬಳ್ಳಾಪುರದ ಪತ್ರಕರ್ತ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೃಹತ್ ಉದ್ಯೋಗ ಮೇಳದ ಜೊತೆಗೆ ಶೈಕ್ಷಣಿಕ ಸಾಲ, ನವೋದ್ಯಮಗಳಿಗೆ ಸಾಲ ಕಲ್ಪಿಸಲಾಗುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಯಕ ಸಂಸ್ಕೃತಿಗೆ ಹೊತ್ತು ನೀಡಿದ್ದು, ದುಡಿಯುವ ಕೈಗಳಿಗೆ ಕೆಲಸ ನೀಡಬೇಕು ಎಂಬ ಆಶಯ ಹೊಂದಿದ್ದು, ಇದನ್ನು ಸಾಕಾರಗೊಳಿಸಲು ಪ್ರಯತ್ನಿಸಲಾಗುವುದು ಎಂದರು. 2019ರ ಅಂಕಿ ಅಂಶಗಳಂತೆ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ 7.7ಕ್ಕೆ ಏರಿಕೆಯಾಗಿದೆ. 45 ವರ್ಷಗಳಲ್ಲೇ ಇದು ಅತ್ಯಧಿಕವಾಗಿತ್ತು. ದುರಂತವೆಂದರೆ 2023ರ ನವೆಂಬರ್ನಲ್ಲಿ ಈ ಪ್ರಮಾಣ 10.05ಕ್ಕೆ ಏರಿಕೆಯಾಗಿದೆ. ಗ್ರಾಮೀಣ ಉದ್ಯೋಗ ದರ 6.2ರಿಂದ 10.82ಕ್ಕೆ ಹೆಚ್ಚಳವಾಗಿದೆ. ಭಾರತದಲ್ಲಿನ ನಿರುದ್ಯೋಗ ಸಮಸ್ಯೆ ಬಗ್ಗೆ ಆತಂಕ ಮೂಡುತ್ತಿದೆ ಎಂದರು. ಕರ್ನಾಟಕದಲ್ಲಿ ನಿರುದ್ಯೋಗ ದರ 2023ರ ಮಾರ್ಚ್ನಲ್ಲಿ 2.31ರಷ್ಟಿತ್ತು. ಕರ್ನಾಟಕದ ಬಿಜೆಪಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೊಡುಗೆ 1.1 ಅಂದರೆ 3,525 ಕೋಟಿರಷ್ಟಿದೆ. ಚಿಕ್ಕಬಳ್ಳಾಪುರದ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳು ರಾಜ್ಯದ ಕೊಡುಗೆ 2.7, ಕೈಗಾರಿಕಾ ಕೊಡುಗೆ 1, ಕ್ಷೀರ ಕ್ರಾಂತಿ, ಪುಷ್ಪೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗಿದೆ. ಯುವ ಸಮುದಾಯಕ್ಕೆ ಉದ್ಯೋಗ ದೊರಕಿಸಿಕೊಟ್ಟು ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಉದ್ಯೋಗ ಮೇಳದಲ್ಲಿ 70ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುತ್ತಿದ್ದು, ಪ್ರಮುಖ 5 ಬ್ಯಾಂಕ್ಗಳು ಸಾಲ ಸೌಲಭ್ಯ ಒದಗಿಸಲು ಮುಂದಾಗಿವೆ. ಸಂದರ್ಶನದ ಕಾರ್ಯಕ್ಷಮತೆ, ಕೌಶಲ್ಯ, ಶಿಕ್ಷಣದ ಆಧಾರದ ಮೇಲೆ 16,000ದಿಂದ 1 ಲಕ್ಷ ರೂಪಾಯಿವರೆಗೆ ವೇತನ ದೊರೆಯುವ ಉದ್ಯೋಗಗಳನ್ನು ದೊರಕಿಸಿಕೊಡಲು ಒತ್ತು ನೀಡಲಾಗುತ್ತಿದೆ. ನವೋದ್ಯಮಗಳ ಬೆಳವಣಿಗೆ, ಶೈಕ್ಷಣಿಕ ಸಾಲಗಳ ಮೇಲೂ ಗಮನ ಹರಿಸಲಾಗಿದೆ. ಉದ್ಯೋಗ ಮೇಳಕ್ಕೆ ಈಗಾಗಲೇ ಆನ್ಲೈನ್ ನೋಂದಣಿ ಆರಂಭವಾಗಿದೆ ಎಂದರು. ಪ್ರಮುಖವಾಗಿ ಹೋಂಡಾ ಮೋಟಾರ್ಸ್, ವಿವಾ ಮೋಟಾರ್ಸ್, ಅಪೋಲೋ ಹೋಮ್ ಕೇರ್, ರಿಲಯನ್ಸ್ ರಿಟೇಲ್, ಮೋಟೊರೋಲಾ, ಜಸ್ಟ್ ಡಯಲ್ ಲಿಮಿಟೆಡ್, ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಸೇರಿದಂತೆ ಹಲವು ಕಂಪನಿಗಳು ಮೇಳದಲ್ಲಿ ಭಾಗವಹಿಸಲಿವೆ ಎಂದರು. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಆಸುಪಾಸಿನಲ್ಲಿ ಉದ್ಯೋಗ ದೊರಕಿಸಿಕೊಡಲಿದೆ. ಅಲ್ಲದೆ ಪ್ರಮುಖ ಬ್ಯಾಂಕ್ಗಳು ಸಾಲ ಸೌಲಭ್ಯ ಒದಗಿಸುತ್ತಿವೆ ಎಂದು ಹೇಳಿದರು. ಬೆಳಗ್ಗೆ 9 ಗಂಟೆಯಿಂದ ಸೆಂಟ್ ಜೋಸೆಫ್ಸ್ ಕ್ಯಾಂಪಸ್ಸಲ್ಲಿ ಚಿಕ್ಕಬಳ್ಳಾಪುರ ನಮ್ಮ ಮೆಗಾ ಜಾಬ್ ಫೇರ್ ಮತ್ತು ಲೋನ್ ಮೇಳ ಹಮ್ಮಿಕೊಂಡಿದ್ದೀವಿ. MS ರಾಮಯ್ಯ ಯೂತ್ ಫೌಂಡೇಶನ್ ಕಡೆಯಿಂದ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ ಎಲ್ಲ ಯುವಕರ ಕಡೆಯಿಂದ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅತಿ ವೇಗವಾಗಿ ನಮ್ಮ ಯುವಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಲೋನ್ಗಳಾಗಲಿ ಇಲ್ಲ ಕೆಲಸಗಳಾಗಲಿ ಅಂತ ನಮ್ಮ ಒಂದು ಆಶೆ. ಕಂಪ್ನಿಗಳು 75ರಿಂದ ಹೆಚ್ಚು ಕಂಪ್ನಿಗಳು ಭಾಗವಹಿಸ್ತಿದೆ. ಬ್ಯಾಂಕ್ ಲೋನ್ಗಳಿಗೋಸ್ಕರ 6 ಬ್ಯಾಂಕ್ಗಳು ಇದಕ್ಕೋಸ್ಕರ ಬರ್ತಾ ಇದ್ದಾವೆ. ಅನ್ಎಜುಕೇಟೆಡ್ಗಳಿಗೂ ಒಂದು ಆಪರ್ಚುನಿಟಿ ಇದೆ. ಯಾಕಂದರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದೀವಿ ಫ್ರೀಯಾಗಿ. 10 ದಿನ ಇರ್ಬೋದು, ಅವ್ರ ಟೈಮಿಂಗ್ ಪ್ರಕಾರ 20 ದಿನ ಇರ್ಬೋದು, ಫ್ರೀ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಕೊಡ್ತೀವಿ. SSLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಮಾಸ್ಟರ್ಸು ಇರ್ಬೋದು. ಯಾರ್ಯಾರಿಗಿದೆ ಅವ್ರಿಗೊಂದು ಬೇರೆ ಆಪರ್ಚುನಿಟಿ. ಓಕೆ, ಬರೀ ಅನ್ಎಂಪ್ಲಾಯ್ಡ್ಗೆ ಒಂದೇ ಅಲ್ಲ, ಬೇರೆ ಒಂದು ಎಂಪ್ಲಾಯ್ಮೆಂಟ್ ಇರುತ್ತೆ. ಅವರು ಒಂದು ಕರಿಯರ್ ಶಿಫ್ಟ್ಗೂ ಚೇಂಜ್ ಮಾಡ್ತಾರೆ. ಅದಕ್ಕೋಸ್ಕರನೂ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಇದೆ. ಜಂಗಾಲಾಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.